ಸೊ ಓವರ್ ಆಲ್ ಆಗಿ ಪರಿಹಾರ ಹೇಳ್ತೀನಿ ಅಂದ್ರೆ ಕಡೆಯಲ್ಲಿ ಮ್ಯಾಮ್, ಸೊ ಎಲ್ಲಾ ರಾಶಿಗಳಿಗೂ ಏನು ಪರಿಹಾರ ಮಾಡ್ಬೋದು, ಯಾವ ಮಂತ್ರವನ್ನ ಹೇಳ್ಬೇಕಾಗತ್ತೆ? ಖಂಡಿತ ನಾನು ಈಗ ಒಂದು ಮಂತ್ರವನ್ನು ಹೇಳ್ತೀನಿ. ಈಗ ನಮಗೆ ಆಗ್ತಾ ಇರುವಂಥದ್ದು, ಈ ಗ್ರಹಣ ನಡೀತಾ ಇರುವಂಥದ್ದು, ಗ್ರಹಣ ಸಂಭವಿಸ್ತಾ ಇರುವಂಥದ್ದು ಚಂದ್ರಗ್ರಹಣ ಆಗಿರೋದ್ರಿಂದ ಚಂದ್ರನನ್ನ ಫೋಕಸ್ ಮಾಡಬೇಕು. ಈ ಟೈಮಲ್ಲಿ ಚಂದ್ರನಿಗೆ ಸಂಬಂಧಿಸಿದ ಜಪತಪಗಳನ್ನ ಮಾಡ್ಕೊಳ್ಳೋದು. ಗೋಗ್ರಾಸವನ್ನು ಕೊಡಿ. ಯಾವ್ದಾದ್ರು ಗೋ ಪೋಷಣೆ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಫುಡ್ಗೆ ಏನ್ ಬೇಕು, ಆಹಾರಕ್ಕೆ ಸಂಬಂಧಿಸಿದಂಗೆ ಏನಾದ್ರೂ ಒಂದು ಇದನ್ನ ಕೊಡಿ. ಅಂದ್ರೆ ನಾವ್ ಇವಾಗ ಮಾಡಿಟ್ಬಿಡ್ತಾರೆ ಕೆಲವರು, ಅಡಿಗೆ ಮಾಡ್ಬಿಡೋದು ಬೆಳಗ್ಗೆ, ನಾವು ತಿನ್ಬಾರ್ದು ಊಟನ ಗ್ರಹಣ ಟೈಮಲ್ಲಿ ತಗೊಂಡೋಗಿ ಗೋ ಕೊಟ್ಬಿಡೋಣ ಅಂತ. ಅದೆಲ್ಲ ಖಂಡಿತ ಮಾಡಬೇಡಿ. ನಾವು ತಿಂದು ಬಿಟ್ಟಂತ ಆಹಾರ ಗೋಗಳಿಗೆ ಕೊಡೋದು ಸಾಧ್ಯ ಇಲ್ಲ. ಹಾಗೇನೆ ಅದ್ರ ಜೊತೆಗೆ ನಮ್ಮ ಎಷ್ಟೋ ಕರ್ಮಗಳನ್ನ, ಎಷ್ಟೋ ಮಾಡಿರುವಂತಹ ಪಾಪಗಳನ್ನ ತೊಳೆಯೋದಕ್ಕೆ ಎಷ್ಟೋ ಸಾರಿ ಪ್ರಾಣಿಗಳು ಸಹಾಯ ಮಾಡ್ತವೆ. ನಾಯಿಗಳು ಸತ್ತೋಗ್ತವೆ ಮನೆಯಲ್ಲಿ, ಎಷ್ಟೋ ಸರಿ ಮಕ್ಕಳನ್ನ ಬದುಕಿಸಿ ಸಾಯ್ತವೆ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಹಸುಗಳು, ಹಿಂದಿನ ಕಾಲದಲ್ಲಿ ಹಸುಗಳನ್ನ ಸಾಕ್ತಾ ಇದ್ರು. ಹಸುಗಳಿಗೆ ನೀವು ಮಾಡಿಟ್ಟಂತಹ ಆಹಾರವನ್ನು ಹಾಕುವಂಥದ್ದಲ್ಲ, ಗೋಗ್ರಾಸಕ್ಕೆ ಸಾಧ್ಯ ಆದ್ರೆ ನೀವೇ ತಗೊಂಡೋಗಿ ಫೀಡ್ ಮಾಡಬಹುದು. ಗೋಗ್ರಾಸ ಅಂದ್ರೆ ಹುಲ್ಲು, ಹುಲ್ಲನ್ನ ಅರ್ಪಣೆ ಮಾಡುವಂಥದ್ದು. ಅಥವಾ ಯಾರಾದ್ರೂ ಗೋವನ್ನ ಪೋಷಣೆ ಮಾಡ್ತಾರೆ, ಸಾಕಿದ್ದಾರೆ ಅಂತ ಅಂದ್ರೆ, ಗೋಶಾಲೆಗಳೇನಾದ್ರೂ ಇದೆ, ನಿಜವಾಗ್ಲೂ ಅವ್ರು ಸರಿಯಾದ ರೀತಿಯಲ್ಲಿ ಗೋಶಾಲೆಯನ್ನು ನಡೆಸ್ತಿದ್ದಾರೆ ಅಂದ್ರೆ ಅವರಿಗೆ ಹಣವನ್ನ ಕೊಟ್ಟು ನೀವು ಇದ್ ಮಾಡಬಹುದು. ಗೋ ಪೂಜೆಯನ್ನ ಮಾಡ್ಕೊಳ್ಳಿ, ಇದರಿಂದ ಎಫೆಕ್ಟ್ ನ ತಪ್ಪಿಸ್ಕೊಳ್ಳೋದಿಕ್ಕೆ ಅಂತ. ಅದ್ರ ಜೊತೆಗೆ ಈ ಒಂದು ಮಂತ್ರವನ್ನ ಕೊಡ್ತೀನಿ. ಆ ಮಂತ್ರವನ್ನ ನಿಮ್ಮ ಬಳಿ ಬರ್ದಿಟ್ಕೊಳ್ಳಿ. ನಿಮ್ಮ ಬಳಿ ಬರ್ದಿಟ್ಕೊಂಡು ಆ ಮಂತ್ರವನ್ನ ನೀವು ಇದು ಮಾಡೋದ್ರಿಂದ ಆ ಗ್ರಹಣದ ಸಂದರ್ಭದಲ್ಲಿ ಏನಿದೆ 3 ಕಾಲಿಂದ 6 ಕಾಲ್ವರೆಗೂ ನೀವು ಒಂದು ಪೇಪರ್ ನಲ್ಲಿ ಆ ಮಂತ್ರವನ್ನ ಬರ್ದಿಟ್ಕೊಳ್ಳಿ. ಇಟ್ಕೊಂಡು ಅದನ್ನ ಗ್ರಹಣ ಬಿಟ್ಟ ನಂತರ ಸ್ನಾನವನ್ನ ಮಾಡ್ಕೊಂಡು, ಅಕ್ಕಿ ತುಂಬಾ ಮುಖ್ಯ. ಯಾಕೆ ಅಂದ್ರೆ ಚಂದ್ರನ ಧಾನ್ಯ ಆಗಿರೋದ್ರಿಂದ ಚಂದ್ರನ ಧಾನ್ಯವಾದಂತಹ ಅಕ್ಕಿಯ ಜೊತೆಗೆ ದಕ್ಷಿಣೆ ಸಮೇತವಾಗಿ ಈ ಒಂದು ಏನು ಚೀಟಿಯನ್ನ ನೀವು ಬರ್ದಿಟ್ಕೊಂಡಿರ್ತಿರಲ್ಲ ಪೇಪರು, ಅದನ್ನ ಇಟ್ಟುಬಿಟ್ಟು ದಾನ ಕೊಟ್ಟು ದೇವಸ್ಥಾನಗಳಲ್ಲಿ ನಮಸ್ಕಾರವನ್ನ ಮಾಡ್ಕೊಂಡು, ದೇವರಿಗೆ ಪುರೋಹಿತ ವರ್ಗದವರಿಗೆ ನಮಸ್ಕಾರವನ್ನ ಮಾಡ್ಕೊಂಡು ಬರ್ಬೋದು. ಅದರ ಜೊತೆಗೆ ನೀವು ಚಂದ್ರಬಿಂಬ ಅಂತ ಸಿಕ್ಕತ್ತೆ, ಅಂದ್ರೆ ನಿಮ್ಗೆ ಅಂಗಡಿಗಳಲ್ಲಿ ಸಿಕ್ಕತ್ತೆ, ಬೆಳ್ಳಿಯ ಚಂದ್ರನ ರೂಪದ ಒಂದು ಬಿಂಬ. ಅದನ್ನು ಕೂಡ ಇಟ್ಟು, ಬೆಳ್ಳಿಯದಾದ್ರೆ ಇನ್ನೂ ಶ್ರೇಷ್ಠ, ಬೆಳ್ಳಿದೆ ಸಿಕ್ಕಿದ್ರೆ ಅದನ್ನ ದಾನವಾಗಿ ಕೊಡುವಂಥದ್ದು ಈ ಸಂದರ್ಭದಲ್ಲಿ ತುಂಬಾ ಶುಭ ಫಲಗಳನ್ನ ಅಥವಾ ನೀಡ್ತಾ ಇರುವಂತಹ ನೆಗೆಟಿವ್ ಎಫೆಕ್ಟ್ಸ್ ನ ಕಡಿಮೆ ಮಾಡಿಸೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ಸಹಾಯ ಆಗುತ್ತೆ. ಸಿಂಹ ರಾಶಿಯವರು ಪುಬ್ಬ ನಕ್ಷತ್ರದವ್ರು ಮಾಡ್ಲೇಬೇಕು. ಬೇರೆ ನೆಗೆಟಿವ್ ಎಫೆಕ್ಟ್ಸ್ ಇರುವಂತಹ ರಾಶಿಗಳವರು ಕೂಡ ಇದನ್ನ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು. ಓಕೆ, ಯಾವ್ದಪ್ಪ ಮಂತ್ರ ಅಂತಂದ್ರೆ, ಯೋಸೌ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ವತಃ ಚಂದ್ರಗ್ರಹ ಪರಾಗಸ್ಥೋ ಗ್ರಹ ಪೀಡಾಂ ವ್ಯಪೋಹತು. ಯೋಸೌ ದಂಡಧರೋ ದೇವ ಯಮೋ ಮಹಿಷವಾಹನಃ ಚಂದ್ರಗ್ರಹೋಪರಾಗಸ್ಥ ಗ್ರಹ ಪೀಡಾಂ ವ್ಯಪೋಹತು. ಯೋಸೌ ಶೂಲಧರೋ ದೇವ ಪಿನಾಕಿ ವೃಷವಾಹನ ಚಂದ್ರಗ್ರಹೋಪರಾಗಸ್ಥ ಗ್ರಹಪೀಡಾಂ ವ್ಯಪೋಹತು. ಈ ಮಂತ್ರವನ್ನ ನೀವು ನಿಮ್ಮ ಬಳಿ ಇಟ್ಕೊಂಡು ಬರೆದಿಟ್ಕೊಳ್ಳೋದು, ಜಪ ಮಾಡೋದು, ಹೇಳ್ಕೊಳ್ಳೋದು ಎಲ್ಲವನ್ನ ಮಾಡಬಹುದು. ನಿಮಗೆ ಸಾಧ್ಯ ಆದ್ರೆ ಅದನ್ನ ಕುತ್ಕೊಂಡು ಚಾಂಟ್ ಮಾಡಿ ಗ್ರಹಣದ ಸಂದರ್ಭದಲ್ಲಿ. ಅದರಲ್ಲೂ 6:30 6:45 ಸಮಯ ಏನಿದೆಯಲ್ಲ, ನಮಗೆ ಗೋಚರ ಆಗುವಂತ ಸಮಯ, ಆ ಸಮಯದಲ್ಲಿ ಅದನ್ನ ಪಠಣ ಮಾಡೋದು. ಆ ಒಂದು ಪೇಪರ್ ಸಮೇತ ನಿಮಗೆ ಬರೆದಿಟ್ಕೊಂಡಿರ್ತಿರಲ್ಲ, ಅದರ ಸಮೇತ ಅಕ್ಕಿಯನ್ನ ದೇವಸ್ಥಾನಗಳಲ್ಲಿ ದಾನವಾಗಿ ನೀಡಿ ಬರೋದ್ರಿಂದ ಆಗುವಂತಹ ತೊಂದರೆಗಳಿಂದ ಪರಿಹಾರ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ. ಸೊ ಗ್ರಹಣದ ನಂತರ ಬರೆದಿಟ್ಟಂತಹ ಚೀಟಿಯನ್ನ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಕೊಡ್ಬೇಕು ಮತ್ತು ಅದ್ರ ಜೊತೆಗೆ ಅಕ್ಕಿಯನ್ನ ದಕ್ಷಿಣೆ ಸಮೇತ ದಾನವಾಗಿ ಮಾಡಬೇಕು. ಇದು ಎಲ್ಲಾ ರಾಶಿಗಳು ಮಾಡಬಹುದಾದಂಥದ್ದು. ಓಕೆ.